ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕನಸು ಫ್ಯಾಮಿಲಿ ವ್ಲಾಗ್. ಇವತ್ತಿನ ರೆಸಿಪಿ ಏನಂದ್ರೆ ಕ್ವಿಕ್ ಆ್ಯಂಡ್ ಈಸಿಯಾಗಿ ಆಲೂಗಿನ ಮಾಡೋದು ಹೆಂಗಂತೇಳಿ ನೋಡೋಣ ಬರ್ರಿ. ನಮಗೆ ಆಲೂಗಿ ತಿನ್ಬೇಕನ್ನಿಸ್ರೆ ಭಾಳ ನಾವು ವೇಟ್ ಮಾಡೋ ಅವಶ್ಯಕತೆ ಇಲ್ಲ. ಈ ರೀತಿ ಕ್ವಿಕ್ ಆ್ಯಂಡ್ ಈಸಿಯಾಗಿ ಮಾಡ್ಬೋದು ನೋಡ್ರಿ. ನಾವಿಲ್ಲಿ ಹುಗ್ಗಿ ಮಾಡೋಕ್ಕೇನು ಗೋಧಿ ತಂದಿರ್ತೀವಲ್ಲ ಅವನ್ನ ಮಿಕ್ಸರ್ದಾಗ ಹಾಕಿ ಕಾಳನ್ನ ಒಂದೆರಡು ರೌಂಡ ಮಿಕ್ಸಿ ಮಾಡ್ಕೋಬೇಕು. ಈ ರೀತಿ ಮಾಡೋದ್ರಿಂದ ಗೋಧಿ ಒಂದ್ರ ಎರಡು ಪಕಡೆ ಅದು ಅಂದ್ರೆ ಚಲೋ ತಂಗಿ ನೆನಿತಾವು ಮತ್ತು ಜಲ್ದಿನೂ ಕುದಿತಾವು. ಈಗ ನೋಡ್ರಿ ನಾ ಇಲ್ಲಿ ಮಿಕ್ಸರ್ದಾಗ ಒಂದು 2 ರೌಂಡ್ ಹಾಸಿ ಆ ನಂತರ ಫುಲ್ ಬಿಸಿನೀರ್ದಾಗ 1 ತಾಸು ಅಂದ್ರೆ 1 ತಾಸು ನೆನೆಯಾಕೆ ಇಡೋದು ಇವನ್ನ. ಈ ರೀತಿ 1 ತಾಸು ಇಟ್ಟಿವಂದ್ರೆ ಗೋಧಿ ಫುಲ್ಲ ನೆನಿತಾವು ನೋಡ್ರಿ. ನಾ ಈಗ ಆಲ್ರೆಡಿ ಗೋಧಿ 1 ತಾಸು ನೆನೆ ಇಟ್ಟಾದ್ಮೇಲೆ ಅವನ್ನ ಕುಕ್ಕರ್ಗೆ ಹಾಕಿದೇನು. ಕುಕ್ಕರ್ಗೆ ಹಾಕಿ ಅದಿಂದ ಇಲ್ಲಿ ನೋಡ್ರಿ ನಾನು ಖಾರಿಗೆ ಸ್ವಲ್ಪ ಕಟ್ ಮಾಡಿ ಹಾಕಬೇಕು. ಇವೇನು ಹುಗ್ಗಿದ ಗೋಧಿ ಕುದಿಯಾಕೆ ಹಾಕ್ತಿರ್ತೇವಲ್ಲ ಅವಾಗನ ಖಾರಿಗೆ ಹಾಕಿ ಇದನ್ನು ಹುಗ್ಗಿ ಕುದಿಸ್ಬೇಕು. ಆಮೇಲೆ ಸ್ವಲ್ಪ ಉಪ್ಪು ಹಾಕಬೇಕು. ಈ ರೀತಿ ಸ್ವೀಟ್ಗೆ ಉಪ್ಪು ಹಾಕೋದ್ರಿಂದ ಟೇಸ್ಟ್ ಜಾಸ್ತಿ ಕೊಡ್ತೈತಿ ನೋಡ್ರಿ. ಇಲ್ಲಿ ಆಲ್ಮೋಸ್ಟ್ ನಮ್ಮದು ಇದು ಹುಗ್ಗಿ ಎಲ್ಲ ಕುದ್ದೈತಿ. ಈಗ ಹುಗ್ಗಿ ಒಗ್ಗರಣೆ ಹಾಕೋನು ಬರ್ರಿ. ಇಲ್ಲಿ ನೋಡ್ರಿ ಒಗ್ಗರಣೆ ಹಾಕಾಕ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು 4ರಿಂದ 5 ಟೇಬಲ್ ಸ್ಪೂನ ತುಪ್ಪ ಹಾಕೋಬೇಕು ನೋಡ್ರಿ. ನಾವು ಗೋಧಿ ಕುದಿಯಾಕೆ ಹಾಕೋದು ಮುಂದೆ ಕುಕ್ಕರ್ದಾಗ ಜಾಸ್ತಿ ನೀರು ಹಾಕಿ ಕುಕ್ಕರ್ 10ರಿಂದ 12 ಸೀಟಿ ಮಾಡ್ಕೋಬೇಕು ನೋಡ್ರಿ. ನಮಗೆ ಕ್ವಿಕ್ಕಾಗಿ ಹುಗ್ಗಿ ಬೇಕಾಗಿತ್ತು ಅಂದ್ರೆ ಈ ರೀತಿ 1 ತಾಸು ಬಿಸಿನೀರಾಗ ಇದನ್ನೇ ಗೋಧಿನ ನೆನೆ ಇಡಬೇಕು. ಮತ್ತು ನಮಗೆ ಲೇಟಾಗಿ ಮಾಡ್ಬೋದಿತ್ತಂದ್ರೆ ಗೋಧಿನ ತಣ್ಣೀರಾಗ 1 ಡೇ ನೈಟ್ ಎಲ್ಲ ನೆನೆ ಇಟ್ಟು ಇದನ್ನು ಹುಗ್ಗಿ ಮಾಡಬೇಕು. ನೋಡ್ರಿ ಇಲ್ಲಿ ನಾ ಇಲ್ಲಿ ತುಪ್ಪ ಕಾದೈತಿ. ತುಪ್ಪ ಆದಿಂದ ಇದಕ್ಕೆ ಗೋಡಂಬಿ ಮತ್ತು ಬಾದಾಮ ಕಟ್ ಮಾಡಿ ಹಾಕಿ ಇವು ಫ್ರೈ ಆದಿಂದ ಅದೇನು ಹುಗ್ಗಿ ಕುದಿಸ್ಕೊಂಡಿರ್ತೇವಲ್ಲ ನಾವು ಗೋಧಿ ಅದನ್ನು ಇದಕ್ಕೆ ಹಾಕಿ ಚಲೋ ತಂಗೆ ಮಿಕ್ಸ್ ಮಾಡಬೇಕು ನೋಡ್ರಿ. ಈ ರೀತಿ ಮಿಕ್ಸ್ ಮಾಡಿ ಆದಿಂದ ನಾವು ಇದಕ್ಕೆ ಎಷ್ಟು ಬೇಕಲ್ಲ ಅಷ್ಟು ನೋಡಿ ಬೆಲ್ಲ ಹಾಕಬೇಕು. ಒಬ್ಬೊಬ್ಬರು ಕುದಿಸೋದು ಮುಂದೆ ಬೆಲ್ಲ ಹಾಕ್ತಾರು. ನಾ ಇಲ್ಲಿ ಕುದಿಸೋದು ಮುಂದೆ ಹಾಕಿಲ್ಲ. ಈಗ ಒಗ್ಗರಣೆ ಕೊಟ್ಟು ಆದಿಂದ ನಮ್ಗೆ ಎಷ್ಟು ಬೇಕಲ್ಲ ಅಟ್ಟ ಬೆಲ್ಲ ಹಾಕಿ ಚಲೋ ತಂಗಿ ಮತ್ತು ಬಿಸಿನೀರು ಒಂದು ಸ್ವಲ್ಪ ಕಾಯಿಸಿ ಹಾಕೋಬೇಕು ಇದಕ್ಕೆ. ಈ ರೀತಿ ನೋಡ್ರಿ ನಾ ಇಲ್ಲಿ ಬೆಲ್ಲ ಎಲ್ಲ ಹಾಕಿ ಅದಿಂದ ಮಿಕ್ಸ್ ಆದಿಂದ ಸ್ವಲ್ಪ ಅದೇನು ಹುಗ್ಗಿ ಕುದಿಸಿದ್ದಿಲ್ಲ ಅದ ಮಿಕ್ಸರ್ದಾಗನ ಸ್ವಲ್ಪ ನೀರು ಕಾಯಿಸಿ ಮತ್ತು ಇದಕ್ಕೆ ಬಿಸಿನೀರು ಹಾಕಿ ಕುದಿಸಾತೇನು. ತಣ್ಣೀರು ಹಾಕಬಾರ್ದು, ಯಾಕಂದ್ರೆ ಗೋಧಿ ಹಿಂಗೆ ಇದನ್ನ ಆಗ್ತೈತಿ. ಅದಕ್ಕೆ ಬಿಸಿನೀರನ್ನು ಹಾಕಬೇಕು. ಬಿಸಿನೀರು ಹಾಕಿರನ ಚಲೋ ತಂಗೆ ಮಿಕ್ಸ್ ಆಗ್ತೈತಿ. ಈ ರೀತಿ ಒಮ್ಮೆ ನೀರು ಹಾಕಿ ಅದರಿಂದ ಚಲೋ ತಂಗೆ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಇಲ್ಲಿ ನಾ ಇಲ್ಲಿ ಆ ಹುಗ್ಗಿಗೆ ಸ್ವಲ್ಪ ಕಸ್ಕಸೆ ಬಿಸಿ ಮಾಡಿ ಹಾಕತೇನು. ಈ ರೀತಿ ಕಸ್ಕಸಿ ಏಲಕ್ಕಿ ಗೋಡಂಬಿ ಬಾದಾಮ ಹಾಕೋದ್ರಿಂದ ಹುಗ್ಗಿ ಇನ್ನೂ ಟೇಸ್ಟ್ ಜಾಸ್ತಿ ಆಗ್ತೈತಿ. ಈ ರೀತಿ ಕಸ್ಕಸಿ ಚಟಾಪಟ ಸಿಡೋದಾದಿಂದ ಈ ರೀತಿ ಹುಗ್ಗಿಗೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನ ಆದಿಂದ ಸ್ವಲ್ಪ ಏಲಕ್ಕಿನೂ ಜಜ್ಜಿ ಹಾಕೋಬೇಕು ನೋಡ್ರಿ. ಈ ರೀತಿ ಒಮ್ಮೆ ಹುಗ್ಗಿ ನೀವು ಟ್ರೈ ಮಾಡಿರಿ. ಸಖತ್ತಾಗಿರ್ತೈತಿ, ಫುಲ್ ಟೇಸ್ಟ್ನೂ ಇರ್ತೈತಿ. ಈಗ ನೋಡ್ರಿ ನಾ ಇಲ್ಲಿ ಅದೇನು ಜಾಜಿಕಾಯಿ ಹಾಕಿದ್ದೇನು. ಈ ಜಾಜಿಕಾಯಿನ ನೀವು ಹುಗ್ಗಿ ಕುದಿಸೋದು ಮುಂದೂ ಹಾಕ್ಬೋದು. ಈಗೂ ಹಾಕ್ಬೋದು ನಡಿತೈತಿ. ಈ ಹುಗ್ಗಿನ ನಾವು ಕೈ ಬಿಡದ ಒಂದು 10ರಿಂದ 15 ನಿಮಿಷ ಲೋ ಫ್ಲೇಮ್ದಾಗ ಚಲೋ ತಂಗೆ ಕುದಿಸ್ಬೇಕು. ಈಗ ನೋಡ್ರಿ ಪರ್ಫೆಕ್ಟಾಗಿ ಕುದ್ದೈತಿ. ಈಗ ನಾವು ಇದಕ್ಕೆ ಸ್ವಲ್ಪ ಅಂದ್ರೆ 1-2 ಕಪ್ ಆಗೋಷ್ಟು ಹಾಲು ಹಾಕಿ ಮಿಕ್ಸ್ ಮಾಡಬೇಕು. ಈ ರೀತಿ ನಾವು ಹಾಲು ಹಾಕಿ ಕುದಿಸೋದ್ರಿಂದ ಹುಗ್ಗಿ ಜಾಸ್ತಿ ಗಟ್ಟಿ ಆಗೋದಿಲ್ಲ. ಮೀಡಿಯಮ್ ಇರ್ತೈತಿ, ಆರನೂ ಮೀಡಿಯಮ್ ಇರ್ತೈತಿ. ನೋಡ್ರಿ ಇಲ್ಲಿ ನಮ್ಮದು ಪರ್ಫೆಕ್ಟಾಗಿ ಹುಗ್ಗಿ ಈಗ ರೆಡಿ ಆಗೈತಿ. ಮ್ಯಾಲೆ ಇನ್ನೊಂದು ಸ್ವಲ್ಪ ತುಪ್ಪ ಬೇಕಂತೇಳಿ ತುಪ್ಪ ಹಾಕಿದ್ದೇನು. ನೀವು ಯಾವುದೋ ಸ್ವೀಟ್ ಮಾಡಿರಿ ಸ್ವಲ್ಪ ಉಪ್ಪಂತೂ ಹಾಕಬೇಕು ಚಿಟಿಕೆ ಅಷ್ಟ. ಉಪ್ಪು ಹಾಕಲಿಲ್ಲ ಅಂದ್ರೆ ಅದು ಸ್ವೀಟ್ ಟೇಸ್ಟ್ ಕೊಡೋದಿಲ್ಲ. ಯಾವುದೋ ಅಡುಗೆ ಮಾಡ್ರೆ ಉಪ್ಪಂತೂ ಮೇನ್ ಇಂಪಾರ್ಟೆಂಟ್ ಇರ್ತೈತಿ. ಉಪ್ಪು ಸ್ವಲ್ಪ ಹಾಕಬೇಕು. ಈಗ ನೋಡ್ರಿ ನಮ್ಮದು ಹುಗ್ಗಿ ಪರ್ಫೆಕ್ಟಾಗಿ ರೆಡಿ ಆಗೈತಿ. ನಾ ಆಲ್ಮೋಸ್ಟ್ ಸ್ವಲ್ಪ ತಿಳುನ ಮಾಡಿದೆನು, ಯಾಕಂದ್ರೆ ಹುಗ್ಗಿ ಆರಾನ ಸ್ವಲ್ಪ ಗಟ್ಟಿ ಆಗ್ತೈತಿಲ್ಲ, ಹಾಗಾಗಿ ಮಾಡುವಾಗ ಸ್ವಲ್ಪ ತಿಳುನ ಐತಿ. ಐ ಹೋಪ್ ನಿಮಗೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಗೈತಿ ಅಂತೇಳಿ ತಿಳ್ಕೊತೇನು. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.